ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾಳೆ ನಮಗೆ ಮೊದಲನೆಯ ಆಷಾಢ ಶುಕ್ರವಾರ ಬರ್ತಾ ಇದೆ. ಪ್ರತಿಯೊಬ್ಬರು ಕೂಡ ಈ ಒಂದು ದೀಪಾರಾಧನೆಯನ್ನು ಮಾಡಿ, ಈ ಒಂದು ದೀಪಾರಾಧನೆಯನ್ನು ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಒಂದು ಒಳಿತನ್ನುವಂಥದ್ದಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸಾಕ್ಷಾತ್ ಈ ಒಂದು ಆಷಾಢ ಮಾಸದಲ್ಲಿ ಶಕ್ತಿ ಅಮ್ಮನವರನ್ನ ಆರಾಧನೆಯನ್ನು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಮತ್ತು ಎಲ್ಲ ಒಂದು ಸೌಕರ್ಯಗಳು, ದವಸ ಧಾನ್ಯ, ಪ್ರತಿಯೊಂದು ಕೆಲಸದ್ದು ಯಶಸ್ಸು ಅನ್ನೋವಂಥದ್ದು ಸಿಗುತ್ತೆ. ಇದು ನೋಡಿ, ನಾನು ಮಾಡಿರುವಂಥ ಅಮಾವಾಸ್ಯೆ ಪೂಜೆನ ಈ ರೀತಿಯಾಗಿ ಮೊನ್ನೆ ಮಾಡಿಕೊಂಡಿದ್ದೆ. ಹಾಗಾಗಿ ಇವಾಗ ನಮಗೆ ಬರ್ತಾ ಇರುವಂಥದ್ದು ನಾಳೆ ದಿವಸ ಆಷಾಢ ಶುಕ್ರವಾರ, ಮೊದಲನೇ ವಾರದ್ದು ತಾಯಿಯ. ಇವಾಗ ಯಾರೆಲ್ಲ ಒಂದು ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದೀರಿ ಅವ್ರಿಗೂ ಕೂಡ ಅಷ್ಟೇ. ಮತ್ತು ವಾರಾಹಿ ಗುಪ್ತ ನವರಾತ್ರಿ ಪ್ರಾರಂಭವಾಗಿದೆ. ಇವತ್ತು 2ನೆಯ ದಿನ. ಹಾಗಾಗಿ ನೀವು ತುಂಬ ಏನೇ ಪೂಜೆ ಮಾಡಿದ್ರೂ ಕೂಡ ಈ ಒಂದು ದೀಪಾರಾಧನೆಯನ್ನು ಮಾಡಿದ್ರೆ ನಿಮಗೆ ಯಾವ್ಯಾವ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ನಿಮಗೆ ಮನೆಯಲ್ಲಿ ನಕಾರಾತ್ಮಕತೆ ಇದೆ, ಮತ್ತು ಯಾರೋ ಒಂದು ಮಾಟ ಮಂತ್ರ ಏನೂ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಮನೆಗೆ, ಏನು ಮಾಡಿದ್ರೂ ಕೂಡ ದುಡ್ದಿರೋವಂಥ ದುಡ್ಡು ಕೈನಲ್ಲಿ ನಿಲ್ತಾ ಇಲ್ಲ, ಸಮಸ್ಯೆಗಳ ಸರಮಾಲೆನೇ ನಮ್ಮ ಮನೇಲಿದೆ, ಒಬ್ಬರು ಕಂಡ್ರೆ ಒಬ್ರಿಗೆ ಆಗ್ತಾ ಇರೋದಿಲ್ಲ, ಅಂಥ ಒಂದು ಪರಿಸ್ಥಿತಿ ಕೂಡ ಮನೆಯಲ್ಲಿ ನಿರ್ಮಾಣವಾಗಿಬಿಟ್ಟಿರುತ್ತೆ. ಅಂಥವರು ಕೂಡ ಈ ಒಂದು ನೀವು ದೀಪಾರಾಧನೆಯನ್ನು ಮಾಡಬೇಕು. ಆ ದೀಪಾರಾಧನೆಯನ್ನು ಮಾಡೋದಕ್ಕೆ ನಿಮ್ಗೆ ಏನೆಲ್ಲ ಒಂದು ಸಾಮಗ್ರಿಗಳು ಬೇಕು, ಎಷ್ಟು ದಿನಗಳ ಕಾಲ ನೀವು ಮಾಡಬಹುದು ಅನ್ನೋವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಈ ಒಂದು ದೀಪಾರಾಧನೆಯನ್ನು ನೀವು ಆಷಾಢ ಮಾಸದಲ್ಲಿ ಕೂಡ ನೀವು ಪ್ರಾರಂಭವನ್ನು ಮಾಡಬಹುದು, ಮತ್ತು ಶ್ರಾವಣ ಮಾಸದಲ್ಲಿ, ಕಾರ್ತಿಕ ಮಾಸದಲ್ಲಿ, ಈ 3 ಮಾಸಗಳಲ್ಲಿ ನೀವು ಈ ಒಂದು ದೀಪಾರಾಧನೆಯನ್ನು ಹಚ್ಚೋದನ್ನು ಪ್ರಾರಂಭವನ್ನು ಮಾಡ್ಕೊಳ್ಬಹುದು. ಮುಕ್ತಾಯ ಮಾಡೋವಂಥದ್ದು ಅದು ನಿಮ್ಮ ಅನುಕೂಲಕ್ಕೆ ಬಿಟ್ಟಿರುವಂಥದ್ದು. ಮತ್ತು ಇಲ್ಲ ನಮಗೆ ಆ ಒಂದು ಸಂದರ್ಭದಲ್ಲಿ ನಮಗೆ ಸೂತಕ ಇತ್ತು, ನಾವು ಪೀರಿಯಡ್ಸಲ್ಲಿದ್ವಿ, ಮತ್ತು ಇನ್ನೊಂದೇನೋ ನಾವು ಊರಿಗೆ ಹೋಗಿದ್ವಿ ಅನ್ನೋವಂಥವ್ರು ಇದ್ದರೆ ಪ್ರತಿ ತಿಂಗಳು ನಮಗೆ ಅಮಾವಾಸ್ಯೆ ಬಂದೇ ಬರುತ್ತೆ. ಆ ಅಮಾವಾಸ್ಯೆಯ ಗಳಿಗೆಯನ್ನು ಸಹ ನಾವು ಅದರಲ್ಲೂ ಕೂಡ ಯೋಗಗಳನ್ನುವಂಥದ್ದು ಇರುತ್ತೆ, ತತಿಗಳನ್ನುವಂಥದ್ದು ಇರುತ್ತೆ. ಆ ಒಂದು ವಿಶೇಷವಾದ ಒಂದು ಶುಭ ಸಮಯದಲ್ಲಿ ನೀವು ಆ ದೀಪಾರಾಧನೆಯನ್ನು ಸಹ ನೀವು ಮಾಡಬಹುದು. ಕಾರ್ತಿಕ ಮಾಸದಲ್ಲಿ ಅಲ್ಲದಿರ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಮಾಡೋದು ತುಂಬ ಅಂದರೆ ತುಂಬ ವಿಶೇಷ. ನಿಮಗೆ ತುಂಬ ಅನುಕೂಲಗಳನ್ನುವಂಥದ್ದು ಆಗುತ್ತೆ. ನೀವೇನೇ ಒಂದು ಕೋರಿಕೆಯನ್ನು ಕೇಳಿಕೊಂಡ್ರೂ ಕೂಡ ಅದು ಅತಿ ಶೀಘ್ರವಾಗಿ ನೆರವೇರುತ್ತೆ. ತುಂಬ ಸಾಲದಲ್ಲಿ ಇಟ್ಕೊಂಡು ಒದ್ದಾಡ್ತಾ ಇದ್ದೀರಿ, ನಮಗೆ ಏನು ಮಾಡೋದು, ಸಾಲದ ಸುಳಿಯಿಂದ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಒಂದು ದೀಪಾರಾಧನೆಯನ್ನು ಮಾಡಿ ಖಂಡಿತವಾಗ್ಲೂ ನೀವು ಕ್ರಮೇಣವಾಗಿ ಈ ಸಾಲದಿಂದ ಹೊರಗಡೆ ಬರ್ತೀರಿ. ಯಾಕಂತಂದರೆ ಈ ಒಂದು ರೀತಿಯೇ ನಮಗೆ ಗೊತ್ತಿರೋ ಅಂಥವರೇ ಒಂದು ಸಾಲದ ಸುಳಿಯಲ್ಲಿ ಸಿಕ್ಕಾಕ್ಕೊಂಡು ಇದ್ದರು. ಅವ್ರಿಗೂ ಕೂಡ ಈ ಒಂದು ದೀಪದ ಪರಿಹಾರವನ್ನು ಹೇಳಿದ ಮೇಲೆ ಅವರು ಕೇವಲ 2 ವರ್ಷದಲ್ಲಿ ಅವ್ರದ್ದು ಎಷ್ಟು ಸಾಲ ಇತ್ತು, ಮತ್ತು ಅವ್ರಿಗೆ ಏಜ್ ಕೂಡ ಆಗಿತ್ತು. ಅಂಥ ಒಂದು ಸಂದರ್ಭದಲ್ಲೂ ಕೂಡ ಅವರು ಕೆಲಸಕ್ಕೆ ಹೋಗಿ ಕೊಡಬೇಕಾಗಿರೋರ ಹಣಗಳನ್ನು ತೀರಿಸಿ ತಿರ್ಗಾ ಇವಾಗ ಅವರು ತುಂಬ ಅಂದರೆ ತುಂಬ ನೆಮ್ಮದಿಯಾಗಿ ಇದ್ದಾರೆ. ಯಾಕಂತಂದರೆ ಯಾರದೇ ಅಷ್ಟೇ 1 ರೂಪಾಯಿ ನಾವು ಸಾಲ ಮಾಡಿದ್ರೂ ಕೂಡ ಅದು ಸಾಲನೇ. 10 ರೂಪಾಯಿ ಮಾಡಿದ್ರೂ ಸಾಲನೇ, 100 ರೂಪಾಯಿ ಮಾಡಿದ್ರೂ ಸಾಲನೇ. ಯಾಕಂದರೆ ಅವರು ನಿಮ್ಮನ್ನು ನಂಬಿ ಸಾಲವನ್ನು ಕೊಟ್ಟಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಇವಾಗ ಅವ್ರ ದುಡ್ಡು ಕೊಟ್ಟಿರ್ತಾರೋ, ಬೇರೆಯವ್ರ ದುಡ್ಡು ಇಸ್ಕೊಂಡು ಕೊಟ್ಟಿರ್ತಾರೋ, ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅವರು ಸಾಲವನ್ನು ಕೊಟ್ಟಿರ್ತಾರೆ. ಆ ಸಾಲ ನೀವು ಸಮಯಕ್ಕೆ ಸರಿಯಾಗಿ ಹಿಂದಿರುಗಿಸಿದ್ದಾಗ ಇಬ್ಬರಿಗೂ ಅಷ್ಟೇ ಮನಸ್ತಾಪಗಳು ಬರುವಂಥದ್ದು ಉಂಟು. ಹಾಗಾಗಿ ಖಂಡಿತವಾಗ್ಲೂ ಈ ಒಂದು ದೀಪಾರಾಧನೆಯನ್ನು ಮಾಡಿ ನಿಮ್ಮ ಸಮಸ್ಯೆಯ ಸರಮಾಲೆಯಿಂದ ಹೊರಗಡೆ ಬರ್ತೀರಿ. ಬನ್ನಿ, ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ಇದಕ್ಕೆ ನೀವು ಹಿತ್ತಾಳೆ ಯೂಸ್ ಮಾಡ್ಬೋದು, ತಾಮ್ರ ಯೂಸ್ ಮಾಡಬಹುದು, ಬೆಳ್ಳಿ ಸಹ ಯೂಸ್ ಮಾಡ್ಬೋದು. ಆದರೆ ಮಣ್ಣಿನ ಹಣತೆ ತುಂಬ ಅಂದರೆ ತುಂಬ ನಿಮಗೆ ಒಳ್ಳೆಯದು, ಏನೂ ಕೂಡ ಆಗೋದಿಲ್ಲ. ಇವಾಗ ನೀವು ತಾಮ್ರ ಮತ್ತು ಹಿತ್ತಾಳೆನ ಯೂಸ್ ಮಾಡಿಕೊಂಡ್ರೆ ಅದು ಹಸಿರು ಬಣ್ಣಕ್ಕೆ ತಿರುಗುತ್ತೆ, ಅದರಿಂದ ನಿಮಗೆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಸ್ಟೀಲನ್ನು ದಯವಿಟ್ಟು ಯಾರೂ ಕೂಡ ಬಳಸೋದಕ್ಕೆ ಹೋಗಬೇಡಿ. ಈ ಮಣ್ಣಿನ ಹಣತೆ ನಾನು ಏನು ತೋರಿಸ್ತಾ ಇದ್ದೀನಿ, ನಾನಿಲ್ಲಿ 2 ದೀಪ, ಈ ಥರ 2 ಮಣ್ಣಿನ ಹಣತೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಯಾಕೆ ಈ ಥರ ದೀಪವನ್ನು ತೆಗೆದುಕೊಂಡಿದ್ದೀನಿ. ಈ ದೀಪ ಬಂದು 10 ರೂಪಾಯಿಗೆ ಜೊತೆ ದೀಪ, ದೊಡ್ಡ ಹಣತೆ ಬಂದು 15 ರೂಪಾಯಿಗೆ ಒಂದು, ನನಗೆ 30 ರೂಪಾಯಿಗೆ 2 ಹಣತೆಯನ್ನು ಕೊಟ್ಟಿದ್ದಾರೆ. ಅದನ್ನು ತೆಗೆದುಕೊಂಡು ಬಂದು ನೀರಲ್ಲಿ ನೀಟಾಗಿ ವಾಶ್ ಮಾಡಿಬಿಟ್ಟು ತದನಂತರದಲ್ಲಿ ಅದು ಡ್ರೈ ಆದಮೇಲೆ ಅದನ್ನು ನೀಟಾಗಿ ಈ ಒಂದು ಅರಿಶಿಣದಿಂದ
ಹಚ್ಚಿ ಅರಿಶಿನವನ್ನು ಬಳಿದು ಇಡಬೇಕು. ಇಟ್ಟು ಅದು ಸ್ವಲ್ಪ ಆರಿದ ಮೇಲೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅಲಂಕಾರವನ್ನು ಮಾಡಿಕೊಳ್ಬೇಕು. ಈ ದೀಪಗಳಿಗೂ ಕೂಡ ಅಷ್ಟೇ ಅರಿಶಿನವನ್ನು ಹಚ್ಚಿ ಕುಂಕುಮವನ್ನು ಹಚ್ಚಿ ಇಟ್ಕೊಳ್ಬೇಕು. ನಮಗೆ ಇಲ್ಲಿ ಬಳಸೋದಕ್ಕೆ ನೋಡಿ ಯಾವ ರೀತಿಯಾಗಿ ನಾನು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಈ ರೀತಿಯಾಗಿ ಲಕ್ಷ್ಮೀ ದೇವರ ಅಮ್ಮನ ಫೋಟೋ ವಿಗ್ರಹ ಏನೇ ಇದ್ರೂ ಕೂಡ ನಡೆಯುತ್ತೆ. ಅದರ ಮುಂದೆ ನೀವು ಹಿತ್ತಾಳೆ ಪ್ಲೇಟು, ಇವಾಗ ಮಣ್ಣಿನಲ್ಲಿ ಇರೋದ್ರಿಂದ ಈ ಥರ ಇಟ್ಟರೆ ಏನು ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ, ಅದಕ್ಕೆ ಆ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ನಿಮ್ಗೆ ಯಾವ ರೀತಿ ಬೇಕಾದರೂ ನಿಮ್ಮ ದೇವರ ಮನೆಯಲ್ಲಿ ನೀವು ಅಲಂಕಾರವನ್ನು ಮಾಡ್ಕೊಳ್ಬಹುದು. ಆದರೆ ಈ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ನಾನೇನಿಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಈ ದೀಪದ ಮುಖ ಬಂದು ಉತ್ತರಕ್ಕೆ ಮುಖ ಮಾಡಿ ಇರಬೇಕು. ಯಾವುದೇ ಕಾರಣಕ್ಕೂ ಅಲ್ಲಿ ಇಲ್ಲಿ ನಿಮ್ಮ ಮೇನ್ ಡೋರ್ ಯಾವುದೇ ಬಾಗಿಲಿಗಿದ್ರೂ ಕೂಡ ಇದೇ ರೀತಿ ಉಪ್ಪನ್ನು ನೀವು ಹರಳುಪ್ಪನ್ನು ತೆಗೆದುಕೊಳ್ಬೇಕು. ಹರಳುಪ್ಪಿಗೆ ನಿಮ್ಮ ಕುಲದೇವರು, ನಿಮ್ಮ ಮನೆ ದೇವರು, ನಿಮ್ಮ ಇಷ್ಟ ದೇವರು, ಈ 3 ದೇವರನ್ನು ಕೇಳ್ಕೊಳ್ಬೇಕು. ನಿಮ್ಮ ಕೋರಿಕೆಯನ್ನು ಕೂಡ ಕೇಳಿಕೊಂಡು ನೀವು 5 ಬಾರಿ ಉಪ್ಪನ್ನು ಹಾಕಿ, ತದನಂತರದಲ್ಲಿ ತುಪ್ಪ ಎಣ್ಣೆ ಏನಾದರೂ ಬಳಸಬಹುದು. ತುಪ್ಪ ಹಾಕಿದ್ರೆ ತುಂಬ ಅಂದರೆ ತುಂಬ ಬೇಗನೆ ನಿಮಗೆ ಕೆಲಸ ಆಗುವಂಥದ್ದು. ಈ ಎಲ್ಲ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಪಚ್ಚ ಕರ್ಪೂರ, ಸ್ವಲ್ಪ ಲವಂಗವನ್ನು 1-2 ಹಾಕಿ, ಸಾಲ ಜಾಸ್ತಿ ಬೇಗನೆ ತೀರುವಂಥದ್ದು. ಇದನ್ನು ನೀವು ಯಾವಾಗಂದರೆ ನೀವು ಇದನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ದೀಪಾರಾಧನೆಯನ್ನು ಮಾಡಿದ್ದೇ ಆದರೆ ಶುಕ್ರವಾರ, ಆಷಾಢ ಶುಕ್ರವಾರ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತ ಇಲ್ಲಾಂದರೆ ಗೋಧೂಳಿ ಸಮಯದಲ್ಲಿ ಸಹ ನೀವು ಈ ದೀಪಾರಾಧನೆಯನ್ನು ಮಾಡ್ಬೋದು. ಇದರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.